ಕೃಷ್ಣಂ ವಂದೇ ಜಗದ್ಗುರು. ಕೃಷ್ಣ ಹಾಗೂ ಸತ್ಯಭಾಮೆ ನಡುವೆ ನಡೆದ ಸಂವಾದ ಬಗ್ಗೆ ತಿಳಿಯೋಣ. ಸತ್ಯಭಾಮೆ ಕೃಷ್ಣನ ಪತ್ನಿ. ತಾನೇ ಸರ್ವಸುಂದರಿ, ತಾನೇ ಸರ್ವಶ್ರೇಷ್ಠವತಿ, ತಾನೇ ಪುಣ್ಯವತಿಯನ್ನು ತಿಳಿದಿರುತ್ತಾಳೆ. ಹನುಮನು ದ್ವಾರವನ್ನು ಒಳಗೆ ಪ್ರವೇಶಿಸಿ ಹೊರಟಾಗ ಸತ್ಯಭಾಮೆಯನ್ನು ಕಂಡು ಸೇವಕಿಯ ರೂಪದಲ್ಲಿ ಕಾಣುತ್ತಾನೆ. ಅರೆ ಸ್ವಾಮಿ, ನೀವೇಕೆ ಈ ಸೇವಕಿಯ ಬಳಿ ಈ ಕೆಲಸವನ್ನು ಮಾಡಿಸುತ್ತಿರುವಿರಿ ಅಥವಾ ಕುಳಿತಿರುವಿರಿ ಎಂದು ಕೇಳಿದಾಗ ಸತ್ಯಭಾಮೆಗೆ ತನಗೆ ಅನಿಸುತ್ತದೆ ತಾನು ಮಹಾರಾಣಿ, ಈ ಮನುಷ್ಯನು ಇವಳಿಗೆ ಸೇವಕಿ ಎಂದು ತಿಳಿಸಿದಾಗ ತನ್ನ ಸೌಂದರ್ಯ ಭಂಗವಾಯಿತೆಂದು ತಿಳಿದುಕೊಳ್ಳುತ್ತಾಳೆ. ಏಕೆಂದರೆ ಹನುಮನ ಪ್ರಕಾರ ಹಾಗೂ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಸೀತಾಮಾತೆ ಪುಣ್ಯವತಿ, ಸರ್ವಶ್ರೇಷ್ಠವತಿ, ಸೌಂದರ್ಯವತಿ, ಇವಳನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಎಂದು ನಮಗೆಲ್ಲರಿಗೂ ತಿಳಿದಿರುವ ರೀತಿಯಾಗಿ ಅರ್ಥೈಸುತ್ತಾನೆ. ಧನ್ಯವಾದಗಳು.